ಕೇಸ್ ಕೋರ್ಟಿಗೆ ಬಿದ್ದಿತ್ತು. ಸುಮ್ಮನೆ ಲಕ್ಷ ಕೊಟ್ಟು ಕೇಳ್ರಿ, ಕೇಸ ಕೋರ್ಟಿಗೆ ಬಿದ್ದಿತ್ತು. ಪಾಪ ವಕೀಲ ಏನಂದ, ನೋಡಪ್ಪ ನಿನ್ನ ಕೇಸ ನಿನ್ನಂತೆ ಆಗಬೇಕಾಗಿತ್ತು ಅಂತಂದ್ರೆ ಯಾರು ಒಬ್ರು ನಿನ್ನ ಪರವಾಗಿ ಸಾಕ್ಷಿ ಹೇಳೋರಿಗೆ ಕರ್ಕೊಂಬ. ಇವ ಅಂದ, ಒಬ್ಬರಿಗೆ ಹಾಕ್ರಿ ಸರ್, ನನಗೆ 3 ಮಂದಿ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯರದಾರ, ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಗೆಳೆಯರದಾರ, ನಾ 3 ಮಂದಿನ ಕರ್ಕೊಂಬರ್ತೀನಿ ಅಂದ. 3 ಮಂದಿ ಬೇಡ, ಒಬ್ರಿಗೆ ಕರ್ಕೊಂಬ. ಆಯ್ತು ಬಿಡ್ರಿ, ನಾ ಕರ್ಕೊಂಬರ್ತೀನಿ ಅಂತ ತಿಳ್ಕೊಂಡು ಹೋದ ಒಂದಿನೇ ಗೆಳೆಯನ ಹತ್ರ ಹೋಗಿ ಅಂದ, ಮನೆಗೆ ಹೋದ, ನಮಸ್ಕಾರ ಮಾಡೋದು. ಬಾರೋ ದೋಸ್ತ, ಏನು ಭಾರಿ ಬಂದಲ್ಲ, ಅಪರೂಪಕ್ಕೆ ಅಂದ ಬಂದಲ್ಲ. ಹೌದಪ್ಪ, ಏನೋ ಒಂದು ಕೆಲಸ ಇತ್ತು ಬಂದೀನಿ. ಏನು ಕೆಲಸ ಹೇಳು? ಏನಿಲ್ಲ, ನನ್ನೊಂದು ಕೇಸ್ ಕೋರ್ಟಿಗೆ ಬಿದ್ದದ, ಅದಕ್ಕೆ ಒಬ್ರು ಯಾರು ಸಾಕ್ಷಿ ಹೇಳಿದ್ರು ಒತ್ತಿಕೊಂಡಂದ್ರೆ ನನ್ನ ಕೇಸಿನಿಂದ ಬಿಡುಗಡೆ ಹಾಕದತ್ತ, ಅದಕ್ಕೆ ನನ್ನ ಪರವಾಗಿ ಅಂದ ನೀವೊಂದೆಡೆ ಸಾಕ್ಷಿ ಹೇಳಕ್ಕೆ ಬಾರಪ್ಪ. ನನ್ನ ಪರವಾಗಿ ಅಂದ ಸಾಕ್ಷಿ ಹೇಳಕ್ಕೆ ಬಾ. ಇವ ಒಂದೇ ಗೆಳೆಯನಂದ, ಯಾರು ಬೇಡ ಅಂತಾರೋ ದೋಸ್ತ, ನನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದೆ, ಜೀವಕ್ಕೆ ಜೀವ ಕೊಡ್ತಿದ್ದೆ, ಅಷ್ಟು ಪ್ರೀತಿ ಮಾಡ್ತಿದ್ದೆ, ನಿನ್ನ ಬಗ್ಗೆ ಅಂದ ಸಾಕ್ಷಿ ಹೇಳಿಲ್ಲ ಅಂದ್ರೆ ಇನ್ನು ಯಾರ ಬಗ್ಗೆ ನಾನು ಸಾಕ್ಷಿ ಹೇಳಿ? ನೀ ಏನು ಹೇಳಂತಿದ್ದಿ ಹೇಳ್ತೀನಿ, ನಿನಗೆ ಏನು ಹೇಳಬೇಕು ಹೇಳು. ನಿನಗೆ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ, ನೀ ಏನು ಹೇಳಬ ಅಂತಿದ್ದಿ ಅದು ಎಲ್ಲ ಹೇಳ್ತೀನಿ. ಆದರೆ ನಮ್ಮ ಮನ್ಯಾಗ ಕೂತ್ ಹೇಳ, ಮನ್ಯಾಗ ಕೂತ್ ಹೇಳಿದ್ರೆ ಇವನು ಬಿಡುಗಡೆ ಹಾಕಿದ್ರೆ ನಾ ಮನ್ಯಾಗ ಕೂತ್ ಹೇಳ. ಅಲ್ಲೋ ಕೋರ್ಟಿನೊಳಗೆ ಬಂದು ಜಡ್ಜಿನಿದ್ರೆ ಸಾಕ್ಷಿ ಹೇಳಬೇಕು. ಅವ ಅಂದ, ನೀ ಕೋರ್ಟಾಗಿ ಇಟ್ಟಂದ್ರೆ ನಾನು ಬರ್ಲಿಕ್ಕಾಗಲ್ಲ, ನೀ ಏನು ಹೇಳಂತಿದ್ದು ಇಲ್ಲೇ ಹೇಳವ ನಮ್ಮ ಮನ್ಯಾಗ. ಇಲ್ಲಪ್ಪ ಕೋರ್ಟಿನೊಳಗೆ ಬರ್ಬೇಕು, ಅದು ಆಗಂಗಿಲ್ಲ, ಮತ್ತೆ ಯಾರಿಗೆ ನೋಡ್ಕೊಂಡ ಬಿಡುವತ್ತಿಕೊಂಡಂದು. ಪಾಪ 2ನೇ ಗೆಳೆಯನ ಹತ್ರ ಬಂದ. ಯಾವಾಗಿಂದ 2ನೇ ಗೆಳೆಯನ ಹತ್ರ ಬಂದು ಕೈ ಮುಗದ. ಆವಾಗ ಅವನು ಕೂಡ ಕರೆದ ಅಪ್ಪಗೊಂಡ, ದೋಸ್ತ ಹೆಂಗೇನು ಬಂದಿ, ಬಾ ಬಾ. ಏನಿಲ್ಲ, ಹಿಂಗೆ ನನ್ನೊಂದು ಕೇಸ್ ಅಂತ ಕೋರ್ಟಿಗೆ ಬಿದ್ದದಪ್ಪ, ಮತ್ತು ಈಗ ನನಗೆ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯದಿದೆ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತಕೊಂಡು ಮಾತನ್ನು ಕೊಟ್ಟಿದ್ದಿ, ಅದಕ್ಕೆ ಮತ್ತು ಬಂದು ನನ್ನ ಪರವಾಗಿ ಅಂದ ಸಾಕ್ಷಿ ಹೇಳಪ್ಪ ಕೋರ್ಟ್ನಾಗ ಬಂದು. ಅವ 1ನೇದವ್ರ ಮನೆ ಬಿಟ್ಟಂದ ಹೊರಗೆ ಬರೋಂಗಿಲ್ಲ ತೇಳನ, ಇವ 2ನೇದವಂದ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ ತೇಳನ. ಆ ಮಗನ ಬಳಿ ಯಾಕೆ ಹೋಗಿದ್ದೀನಿ ಎಂದು ನಿಮ್ಮ 2ನೇದವ, ಆ ಮಗನ ಬಳಿ ಯಾಕೆ ಹೋಗಿದ್ದಿ? ಇಲ್ಲಪ್ಪ ಹೋಗ್ಬೇಕು ಅನ್ನಿಸ್ತು ಹೋಗೀನಿ. ಹೋಲ್ ಬಿಡು, ಅವ ಅಂದ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ ಅಂತಾನಲ್ಲ. ಈಗ ನಿನ್ನ ಬಗ್ಗೆ ಸಾಕ್ಷಿ ಹೇಳಬೇಕಲ್ಲ, ನೀ ಏನು ಹೇಳಂತಿದ್ದನ್ನು ಹೇಳ್ತೀನಿ. ಅವ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ ಅಂದನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನಕ ಬರ್ತೀನಿ, ಆದ್ರೆ ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಮತ್ತು ಇವ್ರು ನಾವು ಮನ್ಯಾಗ ಕೌದ್ಯಾಗ ಮಕ್ಕೊಂಡು ಹೇಳೋನೇ ಚಲೋ ಅಲ್ಲ ಏನು ರೀ? ಕೌದ್ಯಾಗ ಮಕ್ಕೊಂಡು ಹೇಳೋನೇ ಚಲೋ ಇಲ್ಲ. ಹೊರಗೆ ಬಂದ ಸಾಕ್ಷಿ ಹೇಳಂಗಿಲ್ಲ ತಗೊಂಡು ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಬೇಕು. ನನ್ನ ಕೈಲಿ ಆಗಂಗಿಲ್ಲ, ನೀ ಮತ್ತೆ ಒಳಗೆ ಬಂದು ಸಾಕ್ಷಿ ಹೇಳೋರು ನೀ ಯಾರನ್ನ ಹುಡುಕೋ. ಯಾವಾಗಿಂದ 2ನೇ ಗೆಳೆಯನ ಹತ್ರ ಬಿಟ್ಟ 3ನೇದವನ ಹತ್ರ ಬಂದ. ನೋಡಪ್ಪ ದೋಸ್ತ, ಇಬ್ಬರು ಹಿಂಗೆ ಅಂದಾರ, ಈಗ ಉಳ್ದವ್ ನೀವು ಒಬ್ಬ ಉಳ್ದಿದ್ದಿ, ಈಗ ನಿನ್ನ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ. ನೀವು ಒಬ್ಬಂದ ಕೈ ಬಿಟ್ಟು ಎತ್ತಿಕೊಂಡಂದ್ರೆ ನಾನಂದ ಹೋಗಿ ಜೇಲ್ದಾಗ ಕುಂದ್ರಬೇಕಾಕ್ಕದ, ನನಗೆ ಶಿಕ್ಷೆ ಹಾಕದ, ಅದಕ್ಕೆ ಏನಾರು ಮಾಡಿ ನನ್ನ ಕೈ ಹಿಡಿ, ಕೋರ್ಟಿನೊಳಗೆ ಬಂದು ನನ್ನ ಪರವಾಗಿ ಅಂದ ಸಾಕ್ಷಿ ಹೇಳತ್ತಿಕೊಂಡಂದಾಗ 3ನೇದವಂತಾನ ಅವ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ ಅಂತೇಳೇನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ. 2ನೇದವ ಕೋರ್ಟಿನ ಬಾಗಿಲು ತಾನೇ ಬರ್ತೀನಿ ಅಂತ ಹೇಳೇನಲ್ಲ, ನಾ ಕೋರ್ಟಿನ ಬಾಗಿಲಿಗೂ ಬರ್ತೀನಿ, ಕೋರ್ಟಿನ ಒಳಗೆ ಬರ್ತೀನಿ. ಕೋರ್ಟಿನೊಳಗೆ ಬಂದು ಜಡ್ಜಿನ ಎದುರಿಗೆ ನಿಂತ್ಕೊಂಡು ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತಾ ನಡೆಯತ್ತಿಕೊಂಡಂದು 3ನೇ ಗೆಳೆಯ ಅಂದ. ಯಾರು ಹಿತವರು ನಿನಗೆ ಈ 3 ಒಳಗೆ? ಏನ್ರಿ ಯಾರು ಒಳ್ಳೆಯವ್ರು ಈ 3 ಏನು ಕೋರ್ಟಿನ ಬಾಗಿಲು ತನಕ ಬರೋವನೇ ಒಳ್ಳೆಯವನೋ, ಏನು ಕೋರ್ಟ್ನ ಬಾಗಿಲು ತನಕ ಬಂದ ಸಾಕ್ಷಿ ಹೇಳೋ ಒಳ್ಳೆಯವನೋ, ಮನೆ ಹೊರಗೆ ಬರಲಾರ್ದವ ಒಳ್ಳೆಯವನೋ, ಏನು ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳೋ ಒಳ್ಳೆಯವ್ರಿ? ಯಾರು ಒಳ್ಳೆಯವ್ರಿ? ತಾಳಿ ಹೊಡೆದಿರಲ್ಲ 3 ಮಂದಿ. ಯಾರು ಒಳ್ಳೆಯವರು? ಇದು ಸುಮ್ಮನೆ ನಿಮಗೆ ದೃಷ್ಟಾಂತ ಹೇಳಕತ್ತಿನ, ಮೂಲ ನಿಮ್ಮ ಕತೆ ಹೇಳೋದನ್ನ ಎತ್ತಿಕೊಂಡಿದ್ದೆ 3ನೇದ ಒಳ್ಳೆವ ಅಲ್ಲ ಅಂತೀರಿ ನೀವು. 1ನೇ ಗೆಳೆಯ ಯಾರ್ರಿ? ಜಿಪುಣತನ ಮಾಡಿ ಹೆಂಡ್ರಿಗೆ ಹೊಟ್ಟೆಗೆ ಹಾಕ್ಲಾರ್ದೇನೆ, ಬಟ್ಟೆ ತರಲಾರ್ದೇನೆ, ಮಕ್ಕಳಿಗೆ ಚಂದ ನೋಡ್ಕೊಳ್ಳಾರ್ದೇನೆ, ಜಿಪುಣತನ ಮಾಡಿ ಏನ್ರಿ ಇಂಥ ಕಾರ್ಯಕ್ರಮಗಳು ಪಟ್ಟಿ ಕೊಡ್ಲಾರ್ದೇನೆ, ಪಳಿಗೆ ಕೊಡ್ಲಾರ್ದೇನೆ ಮಾಡ್ತಿರ್ತಿರಲ್ಲ. ಗಳಿಸಿ ಹೇಳ್ತಂದು ಮನ್ಯಾಗಂದು ಅಲ್ಮಾರಿಗೆ ಇಟ್ಟಿರ್ತಿರಿಲ್ಲ. ನಾಳೆನ ಹೊಂಟಾಗ ನೀ ಅಂತಿದ್ದು ಇಟ್ಟು ಜಲ್ಲ ನೀನು ಗಳಿಸಿಟ್ಟಿನಿ ಬಾ ನೀನು ದೋಣಿ, ಅವಾಗ ಅದು ಅಂತದ ಹುಚ್ಚುಗಟ್ಟಿಯಿಂದ ಹೆಣ್ತೀನಿ ಬಿಟ್ಟಿದ್ದು, ಮಕ್ಕಳನ್ನ ಬಿಟ್ಟಿದ್ದು, ಮೊಮ್ಮಕ್ಕಳನ್ನ ಬಿಟ್ಟಿದ್ದು, ನಿನ್ನ ಜೋಡಿ ನನಗೆ ಹೆಂಗಂದ ಬರೋಕ್ಕಾಕದೋ? ನೀ ಏನು ಹೊಂಟಿದ್ದಿ ಹೋಗಿ ಬಟ್ ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡ್ತದೆ. ಯಾವುದು ನೀವು ರೊಕ್ಕ ಬಂಗಾರ ಏನು ಯಾರು ಜೊತೆಯೊಳಗೆ ಒಯ್ದಿದ್ದು ನೋಡ್ರಿ, ನೀವು ಯಾರೇ ಒಯ್ದಿದ್ದು ನೋಡ್ರಿ. ಯವ್ವ ಮೂಗಿನ್ಯಾಗ ನತ್ತಿಟ್ಕೊಂಡು ಸತ್ರ ಮೂಗಿ ಹರ್ಕೊಳ್ಳೋ ಮಕ್ಳು ಹುಟ್ಟ್ಯಾವ ಏನ್ರಿ? ಕಿವಿಯಾಗಿಂದ ಓಲೆಗಳನ್ನ ಇಟ್ಕೊಂಡು ಸಾತ್ರಿ ಅಂತ ಕಿವಿನ ಹರ್ಕೊಂಡು ಬಿಡ್ತಾರೆ. ಈ ಉತ್ಸಲ ಮೊನ್ನೆ ಕೇಳಿರಿಲ್ಲ ನೀವು, ತಾಯಿ ಸತ್ತುಗಳ ಕೊಳ್ಳಾಗ ಹಾಕಿ ಕೊಳ್ಳಾಗೊಂದು ಸರ ಇತ್ತತ್ತ, ಅದು ಹೂವು ಹಾಕ್ಯಾರ ಕಂಡಿಲ್ಲ, ಅದು ಹಾಗೆ ಒಯ್ದು ಮಣ್ಣು ಮಾಡ್ಯಾವ. ರಾತ್ರಿ ಬಂದು ವಿಚಾರ ಮಾಡ್ಯಾವ ಮಕ್ಕಳು, ನಮ್ಮವ್ನು ಕೊಳ್ಳಾಗ ಒಂದು ಚೈನ್ ಇತ್ತು ತಗೊಂಡು ಹೊಳ್ಳಿ ರಾತ್ರಿ ಹೋಗ್ಯಾವ. ಹೋಗಿ ಹೆಣ ಹಾಕ್ಯದ್ರಿ ಕೊಳ್ಳಾಗಿಂದ ಉಚ್ಕೊಂಡು ತಂದು ಮತ್ತೆ ಮಾಡಿ ಮತ್ತೆ ಮನೆ ಬಂದು ಏನು ಒಯ್ಯವ್ರಿ ರೀ? ಯಾರು ಒಯ್ದಿರಿ? ಅಂತ ಅಲೆಕ್ಸಾಂಡರ್ ಮಹಾರಾಜನೇ ಏನು ಒಯ್ಲಿಕ್ಕಾಗಲಿಲ್ಲ.
ಏನ್ರಿ ನೂರಾರು ರಾಜ್ಯಗಳನ್ನು ಗೆದ್ದು ಆ ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜ ಹೋಗುವಂಥ ಪ್ರಸಂಗದೊಳಗೆ ಒಂದು ಮಾತು ಜಗತ್ತಿಗೆ ಒಂದು ಸಂದೇಶ ಕೊಟ್ಟಂದ ಒಕ್ಕಾನೆ. ಏಕ್ ಜಮಾನ ಐಸಾ ಆತ सारे जहां के मालिक थे जब दुनिया से निकले दोनों हाथ काले थे दोनों हाथ काले थे दोनों हाथ काले थे. ಏನ್ರಿ ನಾವು ಹೋಗುವಂಥ ಪ್ರಸಂಗದೊಳಗೆ ಅಂದ್ರೆ ಎರಡೂ ಕೈಗಳನ್ನು ಖಾಲಿ ಇಟ್ಕೊಂಡೇ ಹೋಗೋದು. ಇರುತ್ತನೇ ರೊಕ್ಕ, ಇರುತ್ತನೇ ಬಂಗಾರ, ಇರುತ್ತನೇ ಬೆಳ್ಳಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ, ಇನ್ನೊಬ್ಬರಿಂದ ಕಿಸೆ ಕತ್ತರಿಸಿ ಇಟ್ಟೆಲ್ಲ ಗಳಿಸಿಟ್ಟಿರ್ತಕ್ಕಂಥ ಸಂಪತ್ತೇನದಲ್ಲ, ಇದು ಯಾರ ಜೊತೆಯೊಳಗೆ ಬರ್ತದೆ ತಿಳ್ಕೊಂಡ್ರೆ ಯಾವ ರಾಜ ಮಹಾರಾಜ ಅಲ್ಲ. ಎಂದು ಜಗತ್ತು ಹುಟ್ಟ್ಯಾದ ಏನ್ರಿ, ಎಲ್ಲಿ ತನ ಜಗತ್ತಿರ್ತದ ಅಲ್ಲಿ ತನ ಎಷ್ಟು ಮಂದಿ ಸಾಯ್ತಾರ ಎಲ್ಲರದು ಬರೀ ನೋಡಿ ನೋಡಿ ಹತ್ತು ಬರೋದೇ ಹೊರತಾಗಿ ಏನು ಒಯ್ಲಕತ್ತಾನೆ ಅವ್ವ ಎಲ್ಲ ಇಲ್ಲೇ ಬಿಟ್ಟ ನೋಡಿ ಅಕ್ಕ ಮಣ್ಣು ಕೊಡಕ್ಕೆ ಹೋದಾಗ ಅಳ್ತೀರಿಲ್ಲ. ಇದು ಸ್ಮಶಾನ ವೈರಾಗ್ಯ. ಅವನು ನೋಡಿ ಎಷ್ಟು ಗಳಿಸಿದ್ನೆ ಅವ ಏನು ಒಯ್ದಾಕ ಅಲ್ಲ ಇಲ್ಲ ಹಳ. ಇದು ಒಂದನೇ ಗೆಳೆಯ, ನಿಮ್ಮ ಜೊತೆಯೊಳಗೆ ಅಂದ್ರೆ ಏನೂ ಬರಂಗಿಲ್ಲ. ಇನ್ನು ಎರಡನೇ ಗೆಳೆಯದನಲ್ಲ, ಎರಡನೇ ಗೆಳೆಯ ಯಾರು ಮನೆ ಬಿಟ್ಟಂದು ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲು ತನ ಬರ್ತಾನ, ಆದ್ರೆ ಕೋರ್ಟಿನ ಒಳಗಿಂದ ಬರಂಗಿಲ್ಲ. ಈ ಎರಡನೇ ಗೆಳೆಯ ಯಾರು ಒತ್ತುಕೊಂಡ ಕೇಳಿದ್ರ ಬಹುಶಃ ನೀವು ತಿಳ್ಕೊಂಡಿರ್ಬೇಕು ಬೇರೆ ಯಾರು ಇದ್ದಿರ್ಬೇಕಂತಂದು. ಬೇರೆ ಯಾರು ಅಲ್ಲ, ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ತಾಯಿ ತಂದಿ ಬಂಧು ಬಳಗ ಇವ್ರು ಎಲ್ತನ ಬರ್ತಾರ್ರಿ, ಎಲ್ತನ ಬರ್ತಾರ. ಲಗ್ನ ಆದ ದಿವಸ ಹೆಣ್ತಿ ಹೇಳ್ತಾರ್ರಿ ನಿಮಗೇನ್ರ ಆಯ್ತು ನಾ ಸತ್ತೇ ಬಿಡ್ತೀನಿ ರತ್ತ ಹೇಳಿರಿಲ್ಲ ಅವ ಅವ ಅಂತ ನಾವು ಹುಚ್ಚು ನಿನಗೇನ್ರ ಅದು ನಾವು ಉಳಿತಂತ ಮಾಡಿದೀನಿ ನಾನು ಸತ್ತೇ ಬಿಡ್ತೀನಿ. ಯಾವ ಸತ್ರ ಯಾವಾಗ ಸತ್ತಾಳ ಸತ್ತಿರ ಯಾವ ಯಾರು ಸತ್ತಿದ್ ನೋಡ್ರಿ ಏನು ನೀವು ಇಲ್ಲ. ಅದಕ್ಕೆ ಹಿಂಗೆ ಹೇಳಿರ್ತಾಳ ರೀ ನಿಮಗೇನ್ರ ಆಯ್ತಂದ್ರೆ ನಾ ಸತ್ತೇ ಬಿಡ್ತೀನಿ ರೀ ತಗೊಂಡು ಹೇಳ್ಯಾಳ. ಸತ್ತಾಗಂದ್ರೆ ಇದರಿಗೆ ಕುಂದ್ರಿಸಿರ್ತಾರ ಏನ್ರಿ ದಿನ ಅದಕ್ಕೆ ಹಣಿಮೆ ವಿಭೂತಿ ಗೊತ್ತಿರಲ್ಲ ಏನೂ ಗೊತ್ತಿರಂಗಿಲ್ಲ. ಅವತ್ತು ನೋಡಿದ್ರೆ ರಬ್ಬಗೆ ವಿಭೂತಿ ಹಚ್ಚಿ ಅಗದಿ ಏನು ಟಿಪ್ ಟಾಪ್ ಅವನಿಗೆ ಹೊಸ ಬಟ್ಟೆ ಗಿಟ್ಟಿ ಬಿಡಿಸಿ ಅಂತ ಕುಂದ್ರಿಸಿರ್ತಾರ. ಅದ್ರ ಮುಂದೆ ಕೂತು ಇಕ್ಕಿ ಹೇಳತ್ತಿರ್ತಾಳ ನಿನ್ನ ಎಲ್ಲಿ ಹುಡುಕ್ಲಿ ಕೇಳ್ತಾಳಿಲ್ಲ. ಅದಕ್ಕೆ ನನ್ನ ಬಿಟ್ಟು ನೀ ಹ್ಯಾಂಗೆ ವಾದಿ ನೀ ಎಲ್ಲಿರ್ತೀವೋ ನನ್ನ ರಾಜ. ಅದು ಇರುತ್ತನ್ನೋದು ಪೋತ್ರ ಜನ ಕಾಣ್ತಿರ್ತಾಳ, ಸತ್ತಾಗದಕ್ಕೆ ರಾಜ ಆತ ಹಂಗ್ರಿ. ಅಳ್ತೀರಿಲ್ಲ ಎಷ್ಟು ಚಂದ ಅಳ್ತೀರಿ ನೀವು. ಅವ್ರಿಗೇನು ಪೇಟಿ ಬೇಕಾಗಿಲ್ಲ ತಬಲ ಬೇಕಲ್ಲ, ರಾಗ ಮಾಡಿ ಈ ಕಡೆ ಈ ಭಾಗದಾಗ ಕೊಪ್ಪಳ ಭಾಗದಾಗ ಅಳ್ತಾರಿಲ್ಲ ಗೊತ್ತಿಲ್ಲ, ನಮ್ಮ ಕಡೆ ಭಾಳ ಅಳ್ತಾರೆ ಹೆಣ್ಮಕ್ಳು. ಇದ್ರಿಗೆ ಕೂತಿರ್ತದೆ ನಿನ್ನ ಎಲ್ಲಿ ಹುಡುಕಲಿಯೋ ನನ್ನ ರಾಜ, ನನ್ನ ಬಿಟ್ಟು ನೀ ಹ್ಯಾಂಗೆ ವಾದಿವೋ ನನ್ನ ರಾಜ. ಹಾಂ ಈ ಊರಾಗೆಲ್ಲ ನಿಂದೇ ಬೆಳಕಿತ್ತಲ್ಲೋ ನನ್ನ ರಾಜ. ಅದು ನೋಡ್ತೆ ಕೆಟ್ಟ ಕರಿಮರಿದು ಇರ್ತದೆ ಹೇಳ್ರಿ. ಹಾಂ ಈ ಊರು ತುಂಬ ನಿಂದೇ ಬೆಳಕ. ನಮ್ಮ ಊರಾಗ ಒಬ್ಬ ಕಳ್ಳಾಕತ್ತಿಲ್ಲ. ನಾವು ಏನು ಮಾಡ್ತೀವಿ ಅಲ್ಲಿ ಮನ್ಯಾಗ ಕುಂದ್ರಿಸಿರ್ತಲ್ಲ ಹೋಗಿ ಮನ್ಯಾಗ ಒಂದು ಹಾರ ಹಾಕಿ ಬರ್ತೀವಿ ಅಟ್ಟೆ. ಅದು ಹಾರ ಹಾಕ್ಯಂದ ಒಂದು ಮಿನಿಟ್ ಅಂದ ಮಗ್ಗಲು ನಿಂತಿರ್ತೀವಿ. ನಿಂತಂದ ನಮ್ಮ ಮಠಕ್ಕೆ ನಾವು ಬಂದಿರ್ತೀವಿ. ಆಶ್ಚರ್ಯ ಏನು ಒತ್ತುಕೊಂಡದಕ್ಕೆ ಕೇಳಿದ್ರೆ ಯಾರಿಗೆ ಗಂಡ ಸತ್ತನ ನಾವು ಹೋದ್ಕೊಳ್ಳೋಣ ಏ ಗಪ್ಪರ ಅಪ್ಪರು ಬಂದ್ರೆ ಗಪ್ಪರ ಎತ್ತಿಕೊಂಡು ಎಲ್ಲರೂ ಗಪ್ಪ ಕುಂದಿರ್ತಾರೆ ಅಲ್ಲಿ. ಅದಕ್ಕೆ ಮಂಚದ ಮ್ಯಾಗ ಏನೇನು ಹಾಕಿ ಎತ್ತರ ಮೇಲೆ ಕುಂದಿರ್ಸಿರ್ತಾರೆ ಅವನು. ನಾವು ಹೋದ್ಕೊಳ್ಳೇನೆ ಎಲ್ಲ ಇಳಿತಾರೆ. ಹೋಗಿ ಮ್ಯಾಲೊಂದು ಹಾರ ಹಾಕಿ ತಲೆ ಮೇಗಿಂದ ಹಸ್ತಾ ಇಟ್ಟು ಬಂದಿಂದ ಕೆಳಗೆ ಒಂದು ಮಿನಿಟ್ ಅಂದ ನಿಂತಿರ್ತೀವಿ. ನಾ ಹಂಗೆ ನಿಂದ್ರಂಗೆ ಅಂದ ಆಕಿನ ಮನ್ಯಾಗ ನಿಂತೀನಿ. ಆಕೆ ಸತ್ತವನು ಹೇಳ್ತೀನಿ ನನ್ನ ಮಗ್ಗಲೇ ಬಂದು ನಿಂತಾಳೆ, ನಾನು ನೋಡಿಲ್ಲ. ಆಕೆ ನನ್ನ ಮಗ್ಗಲೇ ಬಂದು ನಿಂತಾಳೆ. ಯಾವಾಗ ಹಾರ ಹಾಕಿ ಬಂದು ಹಿಂಗೆ ಮಗ್ಗಲ್ಲಿ ನಿಂತೆ ದನ ಓಡಿ ಹೋಗಿ ಗಂಡನ ತೊಡಿಮೆ ಬಿದ್ದು ಏನಂದ್ರಿ ಒಂದು ಸೌನ್ ಹಳ್ಳಾಕತ್ತಾಳ್ರಿ. ಏನಂದ್ರಿ ಊರಾಗ್ಯದ ಪುರಾಣ ಸರಿ ನೀವು ಎಲ್ಲಕ್ಕಿಂತ ಮುಂದೆ ನೀವೇ ಕುಂದಿರ್ತಲ್ವ ರಾಜ. ಆ ಮಗ ಒಂದು ದಿವಸ ನನ್ನ ಮಠಕ್ಕೆ ಹಣಿಕೆ ಹಾಕಿಲ್ಲವ. ಈಕಿ ವರ್ಣನೆ ಮಾಡಿ ಹಳ್ಳಾಕತ್ತಾಳ ಏನ್ರಿ ಪುರಾಣ ಸರಿ ಎಲ್ಲಕ್ಕಿಂತ ಮುಂದೆ ನೀನೇ ಇರ್ತೀವಲ್ಲ ರಾಜ. ಊರಾಗ ಎಲ್ಲಕ್ಕಿಂತ ಪಟ್ಟಿ ನೀನೇ ಹೆಚ್ಚಿಗೆ ಕೊಡ್ತಿದ್ವಲ್ಲ ರಾಜ. 5 ರೂಪಾಯಿ ಕೊಟ್ಟಿಲ್ಲವ ನನ್ನ ಮಠಕ್ಕೆ. ಆಕಿ ಒಂದು ಸೌನು ವರ್ಣನೆ ಮಾಡಿ ಹಳ್ಳಾಕತ್ತಾಳ. ಇನ್ನು ಏನಿರತ್ತಾಳ ನೋಡೋನ್ ತಡಿ ಎತ್ತಿಕೊಂಡು ನಿತ್ಯನ. ಆಕಿ ಒಂದು ಸೌನು ಹಳ್ಳಾಕತ್ತಾಳ. ಪುರಾಣಕ್ಕೆ ನೀನೇ ಕುಂದಿರ್ತೀಯಲ್ಲ, ಪಟ್ಟಿ ಎಲ್ಲಕ್ಕಿಂತ ನೀನೇ ಹೆಚ್ಚು ಕೊಡ್ತಿದ್ಯಲ್ಲ. ಅಪ್ಪವ್ರಿಗೆ ಕರಿಬೇಕಂತಿದ್ದಿ. ಈಗ ಅಪ್ಪವ್ರು ಬಂದಾರ ನೋಡಿ ಕರ್ಕೋತಾಳ. ಹಂಗೆ ಮಾಡಿ ಏನ್ರಿ ಅಪ್ಪವ್ರು ಬಂದಾರ ನೋಡಿ ಕರ್ಕೋತಾಳ. ನಾನು ಕೈಕಾಲೇ ನಡಗಲಕತ್ತು. ಯಾಕಂದ್ರೆ ಜೀವಂತಿದ್ದಾಗ ಹೆಂಡ್ರ ಮಾತು ಕೇಳೋದು ಭಾಳ. ಇನ್ನು ಅಂಥದ್ರಾಗಂದ್ರೆ ಸತ್ತು ಬಳಕ ಕೇಳ್ತದ ಎತ್ತಿದ್ದು ಹೆಂಡ್ತಿ ಮಾತು ಕೇಳಂದ್ರೆ ನಾನು ಕರ್ಕೋತಂದ್ರೆ ಏನು ಮಾಡ್ಲಪ್ಪ ಶಿವನೇ. ಇನ್ನು ನಾ ಏನು ಮುದುಕಾಗಿಲ್ಲ ತದಕಾಗಿಲ್ಲ, ಏನೋ ಸಣ್ಣವೇನು ಏನೋ ಮಠ ಕಟ್ಟಬೇಕು ಮಂದಿರ ಕಟ್ಟಬೇಕು. 5-6 ದಿವಸ ನನಗೆ ಜ್ವರನೇ ಬಂದಿದ್ದು. ಯಾಕಂದ್ರೆ ಅಪ್ಪವ್ರು ಬಂದ ನೋಡಿ ಕರ್ಕೋ ಅನ್ಲಕ್ಕಿ. ಕರ್ಕೋ ಅಂದ್ಕೊಂಡು ಅಲ್ಲಿ ನಿಂದ್ರೇ ಇಲ್ಲ, ಓಡಿ ಬಂದುಬಿಟ್ಟೆ ಮಠಕ್ಕೆ. ಏನ್ರಿ ಪ್ರಸಂಗ ಹಿಂಗಿರ್ತಾವೆ. ಒಂದು ಸಾವನ್ನ ಅಳ್ತಾಳ. ಎಲಿತಾನ ಅಳ್ತಾಳಂತೀರಿ ನೀವು, ಎಲಿತಾನ ಅಳ್ತೀರಿ. ಯಾವ ಹೆಣ್ತಿ ಸತ್ರಿ ಇನ್ನೂ ನೀವು ಹೆಣ್ಮಕ್ಳು ವರ್ಣನೆ ಮಾಡಿದ್ರೆ ಅಳ್ತೀರಿ ಏನ್ರಿ. ನೀ ಅಂಥವಿದ್ದು ನನ್ನ ರಾಜ, ನೀ ಇಂಥವಿದ್ದು ರಾಜ, ಹಿಂಗೇನ್ರ ವರ್ಣನೆ ಮಾಡಿ ನೋಡ್ರಿ. ಅಳವ್ರಿದ್ರೆ ಹೆಣ ಚಂದ, ಕೇಳೋರಿದ್ರೆ ನಮ್ಮ ಪ್ರವಚನ ಚಂದ. ಮತ್ತು ಹೆಣಕ್ಕೆ ಒಂದು ಕಡೆ ಕುಂದ್ರಿಸಿ ಅಂದ ಹೋಗಿ ಅಲ್ಲಿ ಹೊರಗೆ ಕೂತ್ಕೊಂಡು ಹತ್ತಿರ ಚಂದ ಕಾಣ್ತದ್ರೆ ಇಲ್ಲ.
ಮತ್ತು ಹಂಗೆ ಹೆಣಕ್ಕೆಂದ ಅಳವ್ರು ಇದ್ರೆ ಚಂದ, ನಮ್ಮ ಪ್ರವಚನ ಕೇಳವ್ರು ಇದ್ರೆ ಚಂದ. ಹೌದಾ ಇಲ್ಲ? ಹಂಗೆ ಏನ್ರಿ ನಾವೆಲ್ಲ ನೀವು ಅಳ್ತಿರ್ತೀರಿ ಅಂದ್ರೆ ಹೆಣ ಚಂದ ಕಾಣ್ತಿರ್ತದೆ. ಮಂದಿನ ಮೊದಲೊಮ್ಮೆ ಮಾಡ್ತಾರೆ, ಮೈ ತೊಗೊಳೋದಕ್ಕಿಂತ ಮೊದಲೊಮ್ಮೆ ಬರ್ತಾರೆ ಹೆಣ್ಮಕ್ಳು ನೋಡ್ಲಕ್ಕೆ, ಹೆಣ ನೋಡ್ಲಕ್ಕೆ. ಜಳಕ ಮಾಡಿ ಊಟ ಗಿಟ ಮಾಡಿ ಮತ್ತೊಮ್ಮೆ ಬರ್ತಾರೆ. ಒಂದು ಸಾವನ್ ಅಂದ್ರೆ ಏನು ತಳತಳ ಈಕೆ ಸೊಸೆ ಅದಳ ಅಳತಾಳೇನಿಲ್ಲ, ಈಕೆ ಮಾವ ಅಳ್ತಾಳೆ, ಹೀಗೆಲ್ಲ ಕೇಳಕ್ಕೆ. ಇಲ್ಲಿ ನೀವು ಇನ್ನೂ ಚಂದ ಹೆಣ್ಮಕ್ಳು ಮುಂದೆ ಕೂತ್ಕೊಂಡ್ರೆ ಹೇಳ್ತೀರಿ. ಗಂಡ್ಮಕ್ಳು ಹೇಳೋದು ನೋಡಿರಿ ನೀವು ಹೆಣ್ಮಕ್ಳು ನೀವು ನೋಡಿಲ್ಲ ಏನ್ರಿ? ನೀವು ಹೆಣ್ಮಕ್ಳು ಹೇಳೋದು ಅಟ್ಟೆ ಕೇಳಿರಿ, ಗಂಡ್ಮಕ್ಳು ಹೇಳೋದು ಎಲ್ಲರೂ ನೋಡಿರೇನ್ರಿ? ನೋಡಿಲ್ಲ ನೀವು. ಅದನ್ನು ಹೇಳ್ತೀನಿ ಕೇಳಿ. ಅವ್ರು ಹೆಂಗೆ ಹೇಳ್ತಾರ, ಹೆಣ್ತಿದ್ದು ಒಳಗೆ ಕುಂದ್ರಿಸಿರ್ತಾರ, ಇವ ಇರ್ತಾನೆ ತಲೆಬಾಗಿಲು ಹೊರಗೆ, ಗಂಡು ಹೊರಗೆ ಇರ್ತಾನವ, ಹೊರಗಿರ್ತಾನೆ ಬಾಗಿಲ್ದಾಗ ಕೂತಿರ್ತಾನೆ. ಈಗ ನಮ್ಮ ಕಡೆ ಸಿಗ್ನಲ್ ಇರ್ತಾವೆ, ಈ ಕಡೆ ಇರ್ತಾವಿಲ್ಲ ಗೊತ್ತಿಲ್ಲ, ಹಲಿಗೆ ಬಾರಿಸ್ತಿರ್ತಾರೆ. ಯಾರೇ ಬೀಗರು ಬಂದರು ಮಣ್ಣಿಗೆ ಬಂದಿರತ್ತ ಅಂದ್ಕೊಂಡು ಬಾರಿಸ್ತಿರ್ತಾರೆ. ಬೀಗರು ಹೊಂಟ್ರೆ ಅಳ್ಳಕ್ಕೆ ಚಲೋ ಮಾಡ್ರಿ, ಬೀಗರು ಹೊಂಟ್ರೆ ಅಳ್ಳಕ್ಕೆ ಚಲೋ ಮಾಡ್ರಿ ಅಂದ್ಕೊಂಡು ಅಲ್ಲಿ ತನಕ ಒಳಗೆ ಅಡಿಕೆಯಲ್ಲಿ ತಿರ್ಕೋತಿ ಕೂತಿರ್ತಾಳೆ. ಇವ್ರು ಅಳ್ಕೋತಿಂದ ಇವ ಬಾಗಿಲ ಕೂತಿರ್ತಾನೆ, ಇವ ಅಳೋದಿಲ್ಲ ಏನಿಲ್ಲ, ಸುಮ್ಮ ಕೂತಿರ್ತಾನೆ. ಅವ್ರು ಬೀಗರು ಬಂದ್ರೆ ತಿಳ್ಕೋರಿ, ಹಾರ ತೊಗೊಂಡು ಒಳಗಿನ ಹಾರ ಹಾಕ್ಲಿಕ್ಕೆ ಬರ್ತಿರ್ತಾರಲ್ಲ, ಅಲ್ಲಿ ದೂರ ಇಲ್ಲಕ್ಕೆ ಹಿಂಗೆ ಮಾಮ ಆಕೆ ಬಾದ್ಲು ಯಪ್ಪ ಈ ಟೈಮ್ ಅಳೋದು ಏನ್ರಿ, ಮಾವ ಈಕೆ ಬಾದ್ಲು ಇರ್ಲಿ ತಮ್ಮ ಇರ್ಲಿ ಎತ್ಕೊಂಡು ಅಂದ್ಕೊಳ್ಳೋಣ. ಮತ್ತು ಅವ್ರ ಬಲ್ಲಿದ ಒಂದು ಬೀಡಿ ಇಸ್ಕೊಂಡು ಸೇದ್ಕೊಂಡು ಹೆಂಗ್ರಿ. ಮತ್ತಾರೇ ಬೀಗರು ಬಂದ್ರೆ ಮಾವೇನ ಪಾವೇನ ಏನ್ರಿ, ಇವ ಅಳಲ್ಲ, ಬರೀ ಇಟ್ಟು ಕೈ ಮಾಡ್ತಾನೆ. ಇರ್ಲೋ ತಮ್ಮ ಸಮಾಧಾನ ಮಾಡ್ಕೊ ಅಂದ್ಕೊಳ್ಳೋಣ. ಮತ್ತು ಅದೇ ಬಂದು ಬೀಗರ ಜೋಡಿ ಉಪ್ಪಿಟ್ಟು ತಿನ್ಕೊ ತಿರುಗಾಡ್ತಾರೆ. ಹಿಟ್ಟೆ ಜೀವನ. ಇವರೆಲ್ಲ ಎಲ್ಲಿತಾನೆ ಹೇಳ್ತಾರ, ಕುಣಿತನೇ ಬರ್ತಾರೆ ಹೊರತಾಗಿಂದ. ಕುಣಿ ಒಳಗಿಂದ ಯಾರೇ ಬಂದಿದ್ದು ನೋಡಿರಿ, ಅಲ್ಲಿ ಕುಣಿ ಬಲ್ಲಿ ಒಂದು ಇನ್ನೊಂದು ನಾಟಕ ನಡೆದಿರ್ತದೆ, ಹೆಣ್ಮಕ್ಳು ನೋಡಬೇಕು. ಬಿಡ್ರಿ ಅಕ್ಕ, ಈ ಕಡೆ ಇಬ್ರು ಕೈ ಹಿಡಿದಿರ್ತಾರ. ಬಿಡ್ರಿ ಅಕ್ಕ, ಅವನು ಆದ ಬಳಕ ನಾ ಇದ್ದೇನು ಮಾಡ್ರಿ ಯವ್ವ, ನನಗೂ ಬಿಟ್ಟು ಬಿಡ್ರಿ ಅಕ್ಕ ಅಂತಾರ. ಇಟ್ಟು ಬಿಟ್ಟು ಬಿಡ್ರಿ ಅಕ್ಕ ಅಂದ ಕೂಡ ಕೈ ಬಿಟ್ಟು ಬಿಡ್ರಿ, ಎಲ್ಲಿಗೆ ಹೋಗ್ಕೊಳಕ್ಕ? ಎಡ್ಡು ಕೈ ಬಿಟ್ಟು ಬಿಡ್ರಿ, ಎಲ್ಲಿಗೆ ಹೋಗ್ಕೊಳಕ್ಕ? ಎಲ್ಲಿ ಹೋಗಲ್ಲ. ಎಲ್ಲರೂ ಹೋಗ್ಕೊಳತ್ ಮಾಡ್ರಿ ನೀವು, ಎಲ್ಲಿ ಹೋಗಲ್ಲ. ಬಿಡ್ರಿ ಅಕ್ಕ ಅಂದ ಕೂಡ ಕೈ ಬಿಟ್ಟು ಬಿಡ್ಬೇಕು. ಎಲ್ಲಿಗೆ ಹೋಗ್ಕೊಳ? ಅಲ್ಲೇ ಕುಣ್ಯಾಕ ಕುಂದ್ರಿ. ಏನ್ರಿ ಎದ್ದು ಬರ್ತಾಳ ಅಕ್ಕ? ಯಾರು ಬರಂಗಿಲ್ರಿ ಏನ್ರಿ. ಎರಡನೇ ಗೆಳೆ ಎಲ್ಲಿತನ ಬರ್ತಾನ, ಕೋರ್ಟಿನ ಬಾಗಿಲತನ ಬರ್ತಾನ. ಆದ್ರೆ ಮೂರನೇ ಗೆಳೆ ಅಂತಕ್ಕಂಥವು ಏನದನಲ್ಲ, ಮನೆ ಬಿಟ್ಟು ಹೊರಗೆ ಬರ್ತಾನೆ, ಕೋರ್ಟಿನ ಬಾಗಿಲತನ ಬರ್ತಾನ. ಕೋರ್ಟಿನ ಒಳಗೆ ಬಂದಿಂದ ನಿಮ್ಮ ಪರವಾಗಿಂದ ಸಾಕ್ಷಿ ಹೇಳ್ತಕ್ಕಂಥ ಈ ಮೂರನೇ ಗೆಳೆ ಯಾರು ಹೊತ್ತುಕೊಂಡು ಕೇಳಿದ್ರೆ, ಒಬ್ಬ ಸದ್ಗುರುನಾಥ ಕಟ್ಟಿರ್ತಕ್ಕಂಥ ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗ ಬಿಟ್ರೆ ಮತ್ತೆ ಯಾವುದನ್ನು ಕೂಡ ನಮ್ಮ ಜೊತೆಯೊಳಗಿಂದ ಬರ್ತಕ್ಕಂಥದ್ದಲ್ಲ ಏನ್ರಿ. ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕಂಥ ಏನೈತಲ್ಲ, ನೀನು ಹುಟ್ಟೋದಕ್ಕಿಂತ ಪೂರ್ವದೊಳಗೂ ನಿನ್ನ ಎಂತ್ವಿ ತಾಯಿ ಗರ್ಭದೊಳಗೆ ಇದ್ದಾಗನೇ ನಮಗೆ ಇಷ್ಟಲಿಂಗ ಬಂದಿರ್ತದೆ. 8 ತಿಂಗಳ ತಾಯಿ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗೆ ಒಬ್ಬ ಗುರುವಿನಿಂದ ತಾಯಿ ಗರ್ಭಕ್ಕಿನ ಲಿಂಗ ದಾನ ಮಾಡ್ತಾರೆ. ಮುಂದೆ ಮಗು ಹುಟ್ಟಿದ ಬಳಿಕ 5 ದಿವಸಕ್ಕಿಂತ 5 ಸೆತ್ತುಗುಣ ಮಾಡಿ ಆ ಗರ್ಭಕ್ಕೆ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಆ ಮಗುವಿನ ಕೊರಳಿಗಿಂದ ಕಟ್ತಾರೆ. ಮುಂದೆ 8 ವರ್ಷಕ್ಕಿಂತ ಒಬ್ಬ ಪಟ್ಟದೇವರದಿಂದ ಆ ಮಗುವಿಗಿಂದ ಲಿಂಗ ದೀಕ್ಷೆ ಮಾಡಿದ್ರು ಅಂತಂದ್ರೆ ಅವನು ಕುಣಿಗೆ ಹೋಗುತ್ತಾನ. ನಾನು ನಿನ್ನ ಬಂಗಾರ ಬರಂಗಿಲ್ಲ, ಬೆಳ್ಳಿ ಬರಂಗಿಲ್ಲ, ಮ್ಯಾಲಿರ್ತಕ್ಕಂಥ ಬೆಳ್ಳಿ ಸೊಟ್ಟಿನೂ ಬರಲ್ಲ. ಒಳಗಿರ್ತಕ್ಕಂಥ ಲಿಂಗ ಒಂದು ಅರಿವಿ ಒಳಗಿಂದ ಕಟ್ಟಿ ನಿನ್ನ ರಟ್ಟೆ ಕಟ್ಟಿಂದ ಮಣ್ಣು ಮಾಡ್ತಾರೆ ತಿಳ್ಕೊಂಡ್ರೆ ನಿನ್ನ ಜೊತೆ ಒಳಗಿಂದ ಏನು ಬರ್ತದ್ರಿ? ಯಾವುದೇ ಬರ್ತಾರೆ. ಅದಕ್ಕಾಗಿನೇ ಶರಣರಂತರ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ.